DSS ಮಂಜುಳಾ ಅಂತ ಕೋಲಾರ ಜಿಲ್ಲೆ ದಲಿತ ಮುಖಂಡರಾಗಿದ್ದೀನಿ. ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಇವತ್ತು ಒಳ್ಳೆ MLA ಕೊತ್ತೂರು ಮಂಜಣ್ಣ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ತಿದ್ದೀನಿ. ಈ ಸಿದ್ದರಾಮಯ್ಯಣ್ಣ ಅವರಾಗಲಿ ನನಗೆ ನಮ್ಮ ಮಂಜಣ್ಣ ಅವರು ದಲಿತ ಮುಖಂಡರೇ ಅವರು. ಯಾಕೆ ಅಂತಂದರೆ, ಇಷ್ಟು ದಿನ ನಮ್ಮ ಮುಖಂಡರು, ಕೆಲವು ಮುಖಂಡರು, ನಾನು ಯಾರ ಬಗ್ಗೆನೂ ತಪ್ಪಾಗಿ ಹೇಳಲ್ಲ, ಕೆಲವು ಮುಖಂಡರು ಒರಿಜಿನಲ್ ಸರ್ಟಿಫಿಕೇಟ್ ಇಟ್ಕೊಂಡೆ ಏನೂ ಉದ್ಧಾರ ಮಾಡಲಿಲ್ಲ ಕೋಲಾರ ಜಿಲ್ಲೆನ. ಅವ್ರವ್ರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮಗೆ ನಾನ್ ಕರಪ್ಷನ್ ಇಲ್ದಿದ್ದು ಮುಖಂಡರು ಒಬ್ಬ MLA ಅವರು ನಮಗೆ ಸಿಕ್ಕಿದ್ದಾರೆ ಅಂದರೆ ನಾವು ಮಾಡ್ಕೊಂಡಿರೋ ಪುಣ್ಯ. ದಲಿತ ಮುಖಂಡ್ರನ್ನ ಏನೋ ಹಿಡಿಯಾಡಿಸ್ಬಿಟ್ಟಿದ್ದಾನೆ, ಅದೆಲ್ಲೂ ದಾಖಲೆ ಇಲ್ಲ. ಅವ್ರವ್ರ ಕಡೆಯಿಂದ ಅನುದಾನ ತಗೊಂಡಿರೋರ್ನ ಅವ್ರು ಏನೋ ಅಂದಿದ್ದಾರೇನೋ, ಬೂಟ್ಗೋಲಿಸ್ಕೊಂಡಿದ್ದಾರೆ, ಆ ಥರ ಈ ಥರ ಅಂತ ಸುಳ್ಳು ಆಪಾದನೆಗಳು ಹೊರಿಸ್ಕೊಂಡು ಅವ್ರವ್ರ ಬೇಳೆನ ಅವ್ರವ್ರು ಬೇಯಿಸ್ಕೊತಾ ಇದ್ದಾರೆ. ಪ್ಯಾಕೇಜ್ಗಳ ಮುಖಾಂತರ ನಮ್ಮ ದಲಿತ ಮುಖಂಡರು, ಕೆಲವು ದಲಿತ ಮುಖಂಡರು ಪ್ಯಾಕೇಜ್ಗಳಿಗೋಸ್ಕರ ಅವ್ರನ್ನ ಹೀನಾಯವಾಗಿ ಮಾತಾಡೋದೇನೋ, ಅವ್ರ ದಲಿತ ವಿರೋಧಿ ಅನ್ನೋದೇನೋ. ಯಾಕೆ ಇವತ್ತು ಬಾಬಣ್ಣ ಹೇಳ್ದಂಗೆ ನಾಗೇಶ್ ಅವ್ರನ್ನ ಗೆಲ್ಸಿದ್ದಾರೆ, MLA MP ಮುನ್ಸ್ವಾಮಿ ಅವ್ರನ್ನ ಗೆಲ್ಸಿದ್ದಾರೆ. ಅವರೆಲ್ಲ ದಲಿತರೆ ನಮಗ್ ಗೊತ್ತಿದ್ದಂಗೆ. ಏನು ನಮ್ಮ ಮುಖಂಡರಲ್ಲಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ಏನಾದ್ರೂ ಅವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ಅವ್ರು ಮರ್ಯಾದೆ ಕೊಡ್ತಾರೆ, ಕಾನೂನ್ಗೆ ನಾವು ತಲೆ ಬಾಗ್ತೀವಿ ಅನ್ನೋದಿದ್ರೆ, ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕಾನೂನ್ಗೆ ವಿರುದ್ಧವಾಗಿ ಅವ್ರು ಮಾತಾಡಬಾರ್ದು. ಇವಾಗ ಕಾನೂನಲ್ಲಿದೆ, ಕೋರ್ಟಲ್ಲಿದೆ, ಕಾನೂನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ಬೇಕು. ಇವ್ರು ಕಾನೂನ್ನ ಬಿಟ್ಟು ಸರ್ಕಾರಕ್ಕೆ ಒಪ್ಸಿದ್ರು ಸರ್ಕಾರನ ಬಿಟ್ಟು ಇವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರಂತ ಮೂರ್ಖರು ಯಾರು ಇಲ್ಲ.